ಎಲ್ರಿಗೂ ನಮಸ್ತೆ. ಈ ಬಾರಿ ನಾವು ಕರ್ನಾಟಕದ ಅತ್ಯಂತ ಅದ್ಭುತವಾದಂತಹ ಚಾರಣಕ್ಕೆ ಹಾಗೂ ಪ್ರಶಾಂತತೆಗೆ ಹೆಸರುವಾಸಿಯಾದಂತಹ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಒಂದು ಸುಂದರವಾದಂತಹ ಬೆಟ್ಟಕ್ಕೆ ಭೇಟಿ ನೀಡಿದ್ವಿ. ಈ ಬಾರಿಯ ಚಾರಣ ಬಹಳ ಅದ್ಭುತವಾಗಿತ್ತು. ನಾವು ಮಂಗಳೂರಿನಿಂದ ಮೊದಲನೇ ದಿನ ಸಂಜೆ 4:15 ಬಸ್ಸಲ್ಲಿ ಹೊರಟು ರಾತ್ರಿ ಸುಮಾರು 9 ಗಂಟೆಗೆ ಕೊಲ್ಲೂರು ರೀಚ್ ಆಗಿದ್ವಿ. ಕೊಲ್ಲೂರಲ್ಲಿ ಡಾರ್ಮೆಟ್ರಿ ರೂಮ್, ನಾವೊಂದು 10 ಜನ ಇದ್ವಿ. ಸೊ 10 ಜನ ಒಂದೇ ರೂಮಲ್ಲಿ ಉಳ್ಕೊಂಡ್ವಿ. ಸೊ ಡಾರ್ಮೆಟ್ರಿ ಬಗ್ಗೆ ಹೇಳೋದಿದ್ರೆ, ಒಂದು ಯಾರೆಲ್ಲ ಈ ಕೊಡಚಾದ್ರಿ ಅಥವಾ ಕೊಲ್ಲೂರು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರೋ 10ರಿಂದ 20 ಜನ ಆರಾಮ್ಸೆ ಒಂದು ರೂಮಲ್ಲಿ ಉಳ್ಕೊಳ್ಬೋದು. ಯಾರಿಗೆಲ್ಲ ಕಡಿಮೆ ಬಜೆಟಲ್ಲಿ ಒಂದು ರಾತ್ರಿ ಉಳ್ಕೊಳ್ಳಿಕ್ಕೆ ರೂಮ್ ಬೇಕು ಅಂಥವರಿಗೆ ಈ ಒಂದು ಡಾರ್ಮೆಟ್ರಿ ಓಕೆ ಅಂತ ಅನಿಸುತ್ತೆ. ಸ್ವಲ್ಪ ನಾವು ಕೂಡ ಈ ಒಂದು ಹೈಜೀನ್ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಡಾರ್ಮೆಟ್ರಿಯಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ ಅಂತಲೇ ಅನ್ನಿಸ್ತು. ಸೊ ರಾತ್ರಿ ಈ ರೀತಿ ಎಂಜಾಯ್ ಮಾಡ್ತಾ ಗೇಮ್ಸ್ ಆಡ್ತಾ ಚೆನ್ನಾಗಿ ನಿದ್ದೆ ಮಾಡಿ ಮಾರನೇ ದಿನ ಬೆಳಗ್ಗೆ 5:15ಗೆ 2 ಜೀಪ್ ಹೇಳಿದ್ವಿ. ಸೊ 2 ಜೀಪಲ್ಲಿ ಕೊಲ್ಲೂರಿನಿಂದ ಕೊಡಚಾದ್ರಿಗೆ ಸುಮಾರು 38 ಕಿಲೋಮೀಟರ್ನಷ್ಟು ಜರ್ನಿ ಮಾಡಬೇಕು. ಸೊ 1.5 ಗಂಟೆ ಜೀಪಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಜೀಪ್ ಡ್ರೈವರ್ ಹೇಳಿರೋ ಪ್ರಕಾರ ಈ ಕೊಡಚಾದ್ರಿ ವರ್ಷದ ಎಲ್ಲ ಸೀಸನಲ್ಲೂ ಕೂಡ ಓಪನ್ ಇರುತ್ತೆ. ಹಾಗೆ ಕೆಲವೊಂದು ಚಾರಣ ಮಾಡುವಂತಹ ಪ್ಲೇಸ್ ಮಳೆಗಾಲದಲ್ಲಿ ಓಪನ್ ಇರಲ್ಲ, ಬೇಸಿಗೆ ಕಾಲದಲ್ಲೂ ಕೆಲವೊಂದು ಸಲ ಕ್ಲೋಸ್ ಮಾಡ್ತಾರೆ ತುಂಬ ಬಿಸಿಲಿದ್ರೆ. ಬಟ್ ಕೊಡಚಾದ್ರಿ ಎಲ್ಲ ಟೈಮಲ್ಲೂ ಓಪನ್ ಇರುತ್ತೆ ಅಂತ ಜೀಪ್ ಡ್ರೈವರ್ ಹೇಳಿದರು. ಖಾಲಿ ಹೊಟ್ಟೆಲಿ ನಮಗಂತೂ ಟ್ರಾವೆಲ್ ಮಾಡಲಿಕ್ಕಾಗಲ್ಲಪ್ಪ, ಫುಲ್ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಎನರ್ಜಿ ಕೂಡ ಇರಲ್ಲ. ಸೊ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಸಣ್ಣ ಹೋಟೆಲ್ ಆದರೂ ಬ್ರೇಕ್ಫಾಸ್ಟ್ ಮಾತ್ರ ಅವಸರವಾಗಿತ್ತು. ಹೋಟೆಲಲ್ಲಿ ಇಡ್ಲಿ ಹಾಗೆ ಬನ್ಸ್ ಜೊತೆಗೆ ನಾನು ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ ಸೊ ಬ್ಲ್ಯಾಕ್ ಟೀ ಕುಡಿದೆ. ಇದಿಷ್ಟು ನಮ್ಮ ಹೊಟ್ಟೆ ಪೂಜೆ ಆದ ನಂತರ ನಮ್ಮ ಈ ಒಂದು ಜೀಪ್ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ನಾನು ಜೀಪಲ್ಲಿ ಮುಂದ್ಗಡೆ ಕೂತಿದ್ದೆ, ಅವರೆಲ್ಲ ಹಿಂದ್ಗಡೆ ಕೂತಿದ್ರು. ಸೊ ಮುಂದ್ಗಡೆ ಕೂತ್ರೆ ನನಗೇನೋ ಕಂಫರ್ಟೇಬಲ್ ಆಗುತ್ತೆ. ಹಿಂದ್ಗಡೆ ಆ ಸೀಟ್ ಇರುವ ಡೈರೆಕ್ಷನ್ ನನಗೆ ಏನೋ ಸರಿಯಾಗಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ನಾನು ಮುಂದ್ಗಡೆ ಕೂತು ಎಂಜಾಯ್ ಮಾಡ್ತಾಯಿದ್ದೆ. ಕೊಲ್ಲೂರಿಂದ ಕೊಡಚಾದ್ರಿಗೆ 38 ಕಿಲೋಮೀಟ್ರ್ ಇರೋದ್ರಿಂದ 1.5 ಗಂಟೆ ಈ ರೀತಿ ಜೀಪಲ್ಲಿ ಒಳ್ಳೊಳ್ಳೆ ವ್ಯೂವನ್ನು ನೋಡ್ತಾ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಹೋಗ್ತಾ ಹೋಗ್ತಾ ಒಂದೊಂದು ಗ್ಲಿಮ್ಸನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಾನು ಈ ಒಂದು ನೇಚರ್ ಪ್ರಕೃತಿ ವೀಕ್ಷಣೆ ಮಾಡುವಂತಹ ಸ್ಥಳಕ್ಕೆ ಹೋದಾಗ ಎಲ್ಲರ ಜೊತೆ ಹೋಗ್ತೀನಿ, ಬಟ್ ನಾನೊಬ್ಬಳೇ ಕೂತು ನನ್ನದೇ ಲೋಕದಲ್ಲಿರ್ತೀನಿ. ಸೊ ಜೀಪಲ್ಲಿ ಹೋಗುವಾಗಲೂ ಅಷ್ಟೇ, ನನಗೆ ನಾನೊಬ್ಬಳೇ ಕೂತ್ಕೊಳ್ಬೇಕು, ಸಪ್ರೇಟಾಗಿ ಕೂತ್ಕೊಳ್ಬೇಕು ಅಂತ ಫೀಲ್ ಆಗ್ತಾಯಿತ್ತು. ಯಾಕೋ ಬರ್ತಾ ಬರ್ತಾ ಇಂಟ್ರೋವರ್ಟ್ ಆಗ್ತಾಯಿದ್ದೀನಿ, ಸೆಲ್ಫ್ ಲವ್ ಜಾಸ್ತಿ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಹಾಗೆ ನನ್ನದೇ ಲೋಕದಲ್ಲಿ ಆಲೋಚನೆ ಮಾಡ್ತಾ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ಆಗ್ತಾಯಿದೆ. ಸೊ ಯಾರೆಲ್ಲ ಕೊಡಚಾದ್ರಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಈ ರೀತಿಯ ಯಾವುದೇ ಟೂರಿಸ್ಟ್ ಪ್ಲೇಸ್ ಅಥವಾ ಯಾವುದೇ ಪ್ಲೇಸಿಗೆ ಹೋದರೂ ಆದಷ್ಟು ಪ್ರಕೃತಿಯನ್ನು ಹಾಳು ಮಾಡದೆ, ಪ್ಲಾಸ್ಟಿಕ್ ಕಸ ಕಡ್ಡಿ ಇದನ್ನೆಲ್ಲ ಅಲ್ಲಲ್ಲಿ ಎಸೆಯದೆ ಕ್ಲೀನಾಗಿಟ್ಕೊಳ್ಳಿ. ನಮ್ಮ ಭೂಮಿ, ನಮ್ಮ ಪ್ರಕೃತಿ. ಸೊ ಇದನ್ನು ಆದಷ್ಟು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ, ಇಲ್ಲಿ ಒಂದು ಫ್ಲೆಕ್ಸನ್ನು ನೋಡ್ಬೋದು. ಯಾರ್ಯಾರಿಗೆ ಏನೇನು ಫೀಸ್ ಅಂತ ಹಾಕಿದ್ದಾರೆ. ಮಕ್ಕಳಿಗೆ, ಅಡಲ್ಟ್ಸಿಗೆ, ಫಾರಿನರ್ಸಿಗೆ 1 ಗಂಟೆ ಲೇಟ್ ಆದರೆ, 1 ಗಂಟೆ ಲೇಟ್ ಆದರೆ ಸೊ ಕ್ಯಾಮರಾ ಚಾರ್ಜ್ ಇದೆಲ್ಲವನ್ನು ಅಲ್ಲಿ ಹಾಕಿದ್ದಾರೆ. ಸೊ ನಿಮಗೇನೇ ಡೌಟ್ ಬಂದರೂ ಆ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಬೋದು, ನೀವು ಕೇಳ್ಕೊಳ್ಬೋದು. ಈ ರೀತಿ ನಮ್ಮ ಜೀಪ್ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು. ಜೀಪ್ ಮುಂದೆ ಹೋಗ್ತಾ ಹೋಗ್ತಾ ಹೊಂಡ ಗುಂಡಿಗಳ ರಸ್ತೆ
ತುಂಬ ಜಾಲಿ ರೈಡ್ ಆಗಿತ್ತು ಮಾತ್ರ. ದೊಡ್ಡ ದೊಡ್ಡ ಹೊಂಡಗಳು. ಸೊ ಜೀಪ್ ಡ್ರೈವರಲ್ಲಿ ಕೇಳಿದ್ವಿ ಮಳೆಗಾಲದಲ್ಲಿ ಓಪನ್ ಇರುತ್ತಾ ಅಂತ. ಮಳೆಗಾಲದಲ್ಲೂ ಕೂಡ ಓಪನ್ ಇರುತ್ತಂತೆ. ಸೊ ಮಳೆಗಾಲದಲ್ಲಿ ಆಫ್ ರೋಡ್ ಈ ರೀತಿ ಇದೇ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಆ ಒಂದು ಫ್ಲೆಕ್ಸ್ ನೋಡಿದ್ರಲ್ವ, ಅಲ್ಲಿಂದ ಮೇಲ್ಗಡೆ ಪೀಕ್ ತನಕ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ಬೋದು. ಸುಮಾರು 14 ಕಿಲೋಮೀಟರ್ನಷ್ಟು ಆಗುತ್ತೆ. ಸೊ ಯಾರಿಗೆಲ್ಲ ನಡ್ಕೊಂಡು ಹೋಗಬೇಕು ಅಂತ ಆಸೆ ಇರುತ್ತೋ, ಶಕ್ತಿ ಇದೆಯೋ ಅಂಥವರು ಮೇಲೆ ತನಕ ನಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ನಮಗೂ ಕೂಡ. ಬಟ್ ನಮಗೆ ಸಮಯದ ಅಭಾವ ಇದ್ದದ್ರಿಂದ ನಾವು ಜೀಪಲ್ಲೇ ಟ್ರಾವೆಲ್ ಮಾಡಿದ್ವಿ. ಬಟ್ ಮೇಲ್ಗಡೆ ಒಂದು 2.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿದ್ವಿ. ಸೊ ಈ ರೀತಿ ನಮ್ಮ ಜೀಪ್ ತುಂಬ ಅಲ್ಗಾಡ್ತಾ ಇತ್ತು. ವಯಸ್ಸಾದವರೆಲ್ಲ ಬಂದರೆ ಸ್ವಲ್ಪ ಸೊಂಟ ಮುರಿಬೋದು. ಅದು ಬಿಟ್ಟರೆ ನಮ್ಮ ಜರ್ನಿ ತುಂಬ ಎಂಜಾಯ್ ಮಾಡಿದ್ವಿ. ಈ ರೀತಿ ಅವಾಗವಾಗ ಟ್ರಾವೆಲ್ ಮಾಡೋದು ತುಂಬಾ ಒಳ್ಳೆಯದು. ಅದು ಕೂಡ ಯಾರೆಲ್ಲ ಸಿಟಿ ಲೈಫಲ್ಲಿ ಬ್ಯುಸಿ ಆಗಿರ್ತೀರೋ ಅಂಥವರು, ಯಾರಿಗೆಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತೋ, ತುಂಬ ಸಮಯದಿಂದ ತಲೆ ಒಳಗಡೆ ಭಾರ ಹೊತ್ಕೊಂಡಿದ್ದಾಗೆ ಫೀಲ್ ಆಗುತ್ತೋ ಅಂಥವರೆಲ್ಲ ಈ ರೀತಿಯ ಟ್ರೆಕ್ಕಿಂಗ್ ಮಾಡೋದು ತುಂಬಾ ಒಳ್ಳೆಯದು. ಅದು ಕೂಡ ಈ ರೀತಿಯ ಗುಡ್ಡಗಾಡು ಪ್ರದೇಶಗಳಿಗೆ ಹೋದಾಗ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಜೊತೆಗೆ ಹೊಸ ಹೊಸ ವಿಷಯಗಳನ್ನು ಕಲಿತೀವಿ, ಹೊಸ ಹೊಸ ಜನಗಳ ಪರಿಚಯ ಆಗುತ್ತೆ. ಈ ರೀತಿ ಹೊಸ ಆಲೋಚನೆಗಳು ನಮ್ಮ ತಲೆಯಲ್ಲಿ ಸೃಷ್ಟಿಯಾದಾಗ ಆಟೋಮ್ಯಾಟಿಕಲಿ ಹಳೆ ವಿಷಯಗಳನ್ನು ನಾವು ಮರಿತಾ ಬರ್ತೀವಿ. ನೆಗೆಟಿವ್ ಆಲೋಚನೆಗಳಿಂದ ದೂರ ಇರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದಾಗಿ ನಮ್ಮ ಹೊಸ ಚಿಂತನೆಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಜೊತೆಗೆ ಹೊಸ ಜನರನ್ನ ಭೇಟಿಯಾದ ಹಾಗೆ ನಮ್ಮಲ್ಲಿ ಸೋಷಿಯಲ್ ಕನೆಕ್ಷನ್ ಕೂಡ ಬಿಲ್ಡಪ್ ಆಗುತ್ತೆ. ಜನರನ್ನು ಯಾವ ರೀತಿ ಫೇಸ್ ಮಾಡಬೇಕು, ಹೊಸ ಹೊಸ ಜನರನ್ನು ಯಾವ ರೀತಿ ಮಾತಾಡಿಸ್ಬೇಕು, ಜೊತೆಗೆ ಆ ಸ್ಥಳದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕ್ಬೋದು. ಈ ಬಾರಿ ನಾವು ಬೆಳಗ್ಗೆ ಬೇಗ ರೀಚ್ ಆದ್ವಿ. ಸೊ ಈ ಟೈಮಲ್ಲಿ ಮಳೆ ಕೂಡ ಇರಲಿಲ್ಲ. ಸೊ ಪ್ರಕೃತಿ ಕೂಡ ನಮಗೆ ಸಪೋರ್ಟ್ ಮಾಡಿತ್ತು. ಹೀಗೆ ನಾವು ಖುಷಿಯಿಂದ ಬೆಟ್ಟದ ಹತ್ರ ರೀಚ್ ಆಗ್ತಾ ಬಂದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಕಡೆ ಕಾಡು ಕೋಣಗಳ ರಾಶಿಯೇ ಇತ್ತು. ಸೊ ಕಾಡು ಕೋಣಗಳೆಲ್ಲ ಹುಲ್ಲು ಮೇಯ್ತಾ ನಿಂತಿರೋ ಒಂದು ಸೀನರಿ ತುಂಬಾ ಅದ್ಭುತವಾಗಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಬಟ್ ಆ ಸೀನ್ ನನಗೆ ಇನ್ನೂ ಕೂಡ ಕಣ್ಣು ಮುಂದೆ ಹಾಗೆ ಬರ್ತಾ ಇದೆ. ಅಷ್ಟು ಚೆನ್ನಾಗಿತ್ತು ಅದೊಂದು ಸೀನ್. ನಂತರ ಮುಂದೆ ಹೋಗ್ತಾ ಹೋಗ್ತಾ ನಾವು ಬೆಟ್ಟವನ್ನು ತಲುಪ್ತಾ ಬಂದ್ವಿ. ಕೊಡಚಾದ್ರಿ ಬೆಟ್ಟಕ್ಕೆ ಬೇರೆ ವೆಹಿಕಲ್ಗಳು ಹೋಗೋದು ಕಷ್ಟ, ರೋಡ್ಗಳು ಅಷ್ಟೇ ರಫ್ ಆಗಿದೆ. ಸೊ ಆದ ಕಾರಣ ಅಲ್ಲೇ ಇರುವಂತಹ ಲೋಕಲ್ ಜೀಪ್ ಡ್ರೈವರ್ಗಳ ಮೂಲಕವೇ ನೀವು ಆ ಒಂದು ಬೆಟ್ಟಕ್ಕೆ ಹೋಗಬೇಕಾಗತ್ತೆ. ಜೀಪ್ ಡ್ರೈವರ್ ಹೇಳಿರೋ ಪ್ರಕಾರ 10 ವರ್ಷಗಳ ಹಿಂದೆ ಬೇರೆ ವೆಹಿಕಲ್ಸನ್ನು ಅಲೌ ಮಾಡ್ತಾಯಿದ್ರು. ಬಟ್ ಇವಾಗ ಜೀಪ್ಗಳು ಮಾತ್ರ ಹೋಗ್ತಾ ಇದೆ. ಸೊ ನಾವು ಜೀಪ್ ಮೂಲಕ ಕೊಡಚಾದ್ರಿ ಬೆಟ್ಟಕ್ಕೆ ತಲುಪಿದ್ವಿ. ಸೊ ಅಲ್ಲಿಂದ ಇನ್ನು 2 ಕಿಲೋಮೀಟ್ರ್ ಟ್ರೆಕ್ ಮಾಡೋದಕ್ಕೆ ನಾವು ರೆಡಿ ಆದ್ವಿ. ಸುಸ್ತಂತೂ ಆಗ್ತಾನೇ ಇರಲಿಲ್ಲ, ಯಾಕಂದರೆ ವೆದರ್ ತುಂಬ ಕೂಲ್ ಆಗಿತ್ತು. ಬೆಳಗಿನ ಜಾವ ಮಂಜು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಆ್ಯಕ್ಚುಲಿ ಮೇಲೆ ಹೋಗ್ತಾ ಹೋಗ್ತಾ ಮಂಜು ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಬಿಳಿ ಮೋಡ, ತುಂಬಾ ಅದ್ಭುತವಾದಂತಹ ಈ ಒಂದು ಪ್ಲೇಸ್. ಎಲ್ಲರೂ ಖಂಡಿತವಾಗ್ಲೂ ಒಂದು ಸಲ ಆದರೂ ವಿಸಿಟ್ ಮಾಡಲೇಬೇಕು. ಕರ್ನಾಟಕದಲ್ಲಿದ್ದವರಂತೂ ವಿಸಿಟ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಅಷ್ಟು ಸುಂದರವಾದಂತಹ ಒಂದು ಪ್ಲೇಸ್. ಸೊ ನಾನು ಕೇಳಿರುವ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಮೂಕಾಂಬಿಕಾ ದೇವಿ ಮೂಕಾಸುರನನ್ನು ವಧೆ ಮಾಡಿದಂತಹ ಜಾಗ ಅಂತ ಹೇಳ್ತಾರೆ. ಸೊ ಈ ಒಂದು ಅದ್ಭುತವಾದಂತಹ ಪ್ಲೇಸಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಆದಿಶಂಕರಾಚಾರ್ಯರು ಕೂತು ಧ್ಯಾನ ಮಾಡಿದಂತಹ ಜಾಗವನ್ನು ಕೂಡ ನಾವು ಕಾಣ್ಬೋದು. ಇಲ್ಲಿ ನಾವು ನೋಡ್ತಾ ಇರೋದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮೂಲ ಕ್ಷೇತ್ರ ಇದು. ಸೊ ಇಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಸುಮಾರು 38-40 ಕಿಲೋಮೀಟರ್ನಷ್ಟು ದೂರ ಇದೆ. ಬಟ್ ಇದು ಅದರ ಮೂಲ ಸ್ಥಾನ. ಸೊ ಇಲ್ಲಿಂದ ಮೇಲೆ ಹೋಗ್ತಾ ಹೋಗ್ತಾ
ನಾವು ತುತ್ತ ತುದಿಯನ್ನು ತಲುಪ್ತೀವಿ. ಇಲ್ಲಿಂದ ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದರೆ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. ಸೊ ಈ ಒಂದು ಮೂಕಾಂಬಿಕಾ ಮೂಲ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಗುಡಿಗಳು, ಕಲ್ಯಾಣಿ ಇದೆಲ್ಲವನ್ನು ಕಾಣ್ಬೋದು. ಇಲ್ಲಿಂದ ಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಈ ಒಂದು ಟ್ರೆಕ್ಕಿಂಗ್ ಜರ್ನಿ ಶುರುವಾಗುತ್ತೆ. ಸೊ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ನಾನು ಹೇಳಿದ್ನಲ್ಲ ನನಗೆ ಒಬ್ಬಳೇ ಹೋಗೋದಂದರೆ ಇಷ್ಟ ಅಂತ. ಸೊ ಅವರೆಲ್ಲ ಮುಂದೆ ಹೋಗ್ತಾಯಿದ್ರು, ನಾನು ಮಾತ್ರ ವಿಡಿಯೋ ಮಾಡ್ತಾ ಒಬ್ಬಳೇ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೆ. ಈ ಬಾರಿ ನಾವು ಮಳೆ ಬರ್ಬೋದು ಅಂತ ಅಂದ್ಕೊಂಡು ಶೂಸ್ ಹಾಕಿರಲಿಲ್ಲ. ಸೊ ವಿ ಥಾಟ್ ಇಟ್ ವಿಲ್ ಬಿ ಡಿಫಿಕಲ್ಟ್, ಬಟ್ ಹೋಗ್ತಾ ಹೋಗ್ತಾ ಕಷ್ಟ ಅನ್ನಿಸ್ಲಿಲ್ಲ. ಈಸಿಯಾಗಿ ಬೆಟ್ಟ ಹತ್ತಿದ್ವಿ. ಮಳೆ ಇಲ್ಲದೆ ಇರೋ ಕಾರಣ ಜಾರ್ತಾ ಇರಲಿಲ್ಲ. ಸೊ ಆರಾಮ್ಸೆ ಈಸಿಯಾಗಿ ಬೆಟ್ಟ ಹತ್ತಿ ಅಲ್ಲಲ್ಲಿ ಕಟ್ಟೆ ಪೂಜೆ ಮಾಡ್ತಾ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ವಿ. ನಾನು ನನ್ನಷ್ಟಕ್ಕೆ ಫೋಟೋ ತೆಗಿತಾ ಇದ್ದೆ, ವಿಡಿಯೋ ಮಾಡ್ತಾ ಇದ್ದೆ. ಈ ಬಾರಿ ನನಗೆ ಕಂಡದೆಲ್ಲ ಅದ್ಭುತವಾಗಿ ಫೀಲ್ ಆಗ್ತಾಯಿತ್ತು. ಇದೇನೋ ಗೊತ್ತಿಲ್ಲ, ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಹುಲ್ಲು, ಕೀಟ, ಪಕ್ಷಿಗಳು, ಪ್ರಾಣಿ, ಸಸ್ಯಗಳು ಇದೆಲ್ಲವೂ ಕೂಡ ಏನೋ ಒಂಥರ ಒಳ್ಳೆಯ ಅನುಭವ ಕೊಡ್ತಾ ಇತ್ತು. ಪ್ರಕೃತಿ ಮೇಲೆ ವಿಪರೀತ ವ್ಯಾಮೋಹ. ಪ್ರಕೃತಿ ಪ್ರೇಮಿಗೆ ಮಾತ್ರ ಈ ಒಂದು ಅನುಭವ ಆಗೋದಕ್ಕೆ ಸಾಧ್ಯ. ಡೀಪಾಗಿ ಪ್ರಕೃತಿಯಲ್ಲೇ ಕಳೆದು ಹೋಗುವಂತಹ ಅನುಭವ, ಅದನ್ನು ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೇ ವಿಡಿಯೋ ಶೂಟ್ ಮಾಡಿದ್ರು, ಫೋಟೋ ತೆಗೆದ್ರು, ನಿಜವಾಗಿ ಲೈವಾಗಿ ನೋಡುವಂತಹ ಅನುಭವ ಯಾವುದೇ ವಿಡಿಯೋ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ಬಾರಿ ನಮಗೆ ನಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಹೀಗಿದ್ದಾಗ ನಾವು ಈ ರೀತಿ ಟ್ರಾವೆಲ್ ಮಾಡೋದ್ರಿಂದ ನಮ್ಮ ಬಗ್ಗೆ ನಾವು ಇಂಟ್ರಾಸ್ಪೆಕ್ಷನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ನಮ್ಮ ಜೀವನದಲ್ಲಿ ಮಾಡಬೇಕಾದಂತಹ ಕೆಲವೊಂದು ಒಳ್ಳೊಳ್ಳೆ ಡಿಸಿಷನ್ಗಳ ಬಗ್ಗೆ, ಗೋಲ್ ಸೆಟ್ಟಿಂಗ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಹಾಗೆಯೇ ಟೈಮ್ಗಿಂತ ಹೆಚ್ಚಾಗಿ ಕ್ಲಾರಿಟಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಂಥ ಸಮಯದಲ್ಲಿ ಈ ರೀತಿಯ ಒಳ್ಳೆ ಪ್ಲೇಸಲ್ಲಿ ಬೇರೆ ನೆಗೆಟಿವ್ ಆಲೋಚನೆಗಳು ಬರೋದಿಲ್ಲ. ಸೊ ಹೀಗಿದ್ದಾಗ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನನಗಂತೂ ಪ್ರತಿ ಸಲ ಈ ರೀತಿ ಟ್ರೆಕ್ಕಿಂಗ್ ಮಾಡಿದಾಗ, ಟ್ರಾವೆಲ್ ಮಾಡಿದಾಗ ನನ್ನನ್ನು ನಾನು ರೀಚಾರ್ಜ್ ಮಾಡಿದಷ್ಟು, ರಿಫ್ರೆಶ್ ಮಾಡಿದಷ್ಟು ಖುಷಿಯಾಗುತ್ತೆ. ಇಲ್ಲಿ ತುಂಬ ಚಂದದ ಹೂವಿನ ಗಿಡಗಳೆಲ್ಲ ಇತ್ತು. ನನಗೆ ಒಮ್ಮೆ ಆಸೆ ಆಯಿತು ಕಿತ್ಕೊಂಡು ಹೋಗಿ ಮನೇಲಿ ನಡೋಣ ಅಂತ. ಬಟ್ ಸುಮ್ಮನೆ ಯಾಕೆ, ನಾನು ನೀರು ಹಾಕಲ್ಲ. ಸೊ ಕೊಂಡೋಗಿ ಗಿಡಗಳನ್ನು ಸಾಯಿಸೋದಕ್ಕಿಂತ ಇಲ್ಲೇ ಗುಡ್ಡದಲ್ಲೇ ಹೂ ಅರಳುವಷ್ಟು ದಿನ ಹೂ ಅರಳಲಿ ಅಂತ ಇಲ್ಲೇ ಬಿಟ್ಬಿಟ್ಟೆ. ನಾನು ಒಂದು ಕಡೆ ಫೋಟೋ ತೆಗಿತಾ ನಿಂತಿದ್ದೆ. ಅಷ್ಟಾಗಿ ಹೋಗೋ ಕಾಲಲ್ಲಿ ತುರಿಕೆ ಕಾಣಿಸ್ತು. ಸೊ ತುರಿಸ್ತಾ ಇದ್ದಾಗ ನೋಡ್ತೀನಿ ಜಿಗಣೆ ಅಂದರೆ ಲೀಚ್ ಅಂದರೆ ಉಂಬಳ ಅಂದರೆ ಒಂದು ಜಾತಿಯ ಹುಳ. ಅದು ನನ್ನ ಕಾಲಲ್ಲಿ ರಕ್ತ ಹೀರ್ತಾ ಇತ್ತು. ನನ್ನ ಕಾಲಲ್ಲಿ ಕೂತು ನನ್ನ ರಕ್ತ ಹೀರಿದ್ರೆ ನಾನು ಸುಮ್ಮನೆ ಬಿಡ್ತೀನ? ಎಳೆದು ಬಿಸಾಕಿದ ಆಚೆ. ಈ ರೀತಿ ಕೊಡಚಾದ್ರಿಯ ಕೀಟಗಳೆಲ್ಲ ಅದರ ಪಾಡಿಗೆ ಅದು ಕೆಲಸ ಮಾಡ್ತಾ ಇತ್ತು. ನಾನು ನನ್ನ ಪಾಡಿಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಕೊಡಚಾದ್ರಿಯ ತುತ್ತ ತುದಿಗೆ ತಲುಪ್ತಾ ಇದ್ದ ಹಾಗೆ ಈ ಒಂದು ಕಲ್ಲಿನಿಂದ ಮಾಡಿದಂತಹ ಸರ್ವಜ್ಞ ಪೀಠವನ್ನು ಕಾಣ್ಬೋದು. ಇದೇ ಸ್ಥಳದಲ್ಲಿ ಆದಿ ಶಂಕರಾಚಾರ್ಯರು ಕೂತು ಧ್ಯಾನ ಮಾಡಿದಂತಹ ಜಾಗ ಅಂತ ಹೇಳ್ತಾರೆ. ಹಾಗೆ ಈ ಒಂದು ತುತ್ತ ತುದಿಯಲ್ಲಿ ನಿಂತು ನೋಡಿದರೆ ಇಡೀ ವೆಸ್ಟರ್ನ್ ಘಾಟನ್ನೇ ಕಾಣ್ಬೋದು ನಾವು. ಬಹಳ ಸುಂದರವಾದಂತಹ ದೃಶ್ಯ ಅದು. ಈ ಜಿಗಣೆ ಕಚ್ಚಿ ಕಾಲೆಲ್ಲ ರಕ್ತ ಬರ್ತಾ ಇತ್ತು. ನೀರು ಮಾತ್ರ ತುಂಬ ಕೂಲಾಗಿತ್ತು. ಸೊ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಅಲ್ಲಿಂದ ಮತ್ತೆ ಜೀಪ್ ಹತ್ತಿ ಹೊರಟ್ವಿ. ಸೊ ಜೀಪಲ್ಲಿ ಕೂತ್ಕೊಂಡು 1.5 ಗಂಟೆ ಟ್ರಾವೆಲ್ ಮಾಡಿ ಮತ್ತೆ ಕೊಲ್ಲೂರಿಗೆ ಸೇಫಾಗಿ ರೀಚ್ ಆದ್ವಿ. ಈ ಬಾರಿಯ ಈ ಒಂದು ಸಕ್ಸಸ್ಫುಲ್ ಟ್ರೆಕ್ಕಿಂಗ್ ನಮಗೆ ತುಂಬಾ ಸ್ಯಾಟಿಸ್ಫೈ ಆಯಿತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಅದು ಸಕ್ಸಸ್ಫುಲ್ ಆಯಿತು. ಈವನ್ ವೆದರ್ ಕೂಡ ನಮಗೆ ಕೈ ಕೊಟ್ಟಿಲ್ಲ. ಸೊ ಹೀಗಾದ ಕಾರಣ ಯಾವುದೇ ಪ್ಲ್ಯಾನ್ ಕೂಡ ಫ್ಲಾಪ್ ಆಗಿಲ್ಲ. ಕೆಲವೊಂದು ಸಲ ನಾವು 2-3 ತಿಂಗಳಿಂದ ಪ್ಲ್ಯಾನ್ ಹಾಕಿರ್ತೇವೆ ಟ್ರಿಪ್ ಹೋಗಬೇಕು ಅಂತ. ಕೆಲವೊಂದು ಸಲ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಬಟ್ ಈ ಸಲ
ಸಕ್ಸಸ್ಫುಲ್ಲಾಗಿ ಸೇಫಾಗಿ ನಮ್ಮ ಜಾಗಗಳಿಗೆ ವಾಪಸ್ ರೀಚ್ ಆದ್ವಿ.